ಕೋಡಿ ಹಬ್ಬ ಆಚರಿಸಿದೆವು. ನನ್ನ ಮಗಳ ಹುಟ್ಟು ಹಬ್ಬ ಆಚರಿಸಿದೆವು. ಎಂದ ನಗು! ನನ್ನ ಮಗಳ ಮುಖ ನನ್ನ ಕಣ್ಣು ಮುಂದೆ ಬಂತಲ್ಲ. ಜಮ್ಮು ಕಾಶ್ಮೀರದ ಜಿಲ್ಲೆಯಲ್ಲಿರುವ ಎಲ್ಒಸಿ ಬಳಿ ಪಾಲಾಯ್ ಗೌರವ ಪ್ರದೇಶಕ್ಕೆ ನಮ್ಮನ್ನು ನಿಯೋಜಿಸಿದ್ದಾರೆ. ನಾವೆಲ್ಲ ಇಲ್ಲಿಂದ ಬೇಗ ರವಾನಿಸಬೇಕು. ಇದು ಮೇಜರ್ ಅವರ ಆದೇಶವಾಗಿದೆ. इस देश की धरती, इस देश की धरती, इस देश की उगले उगले हीरे मोती, इस देश की धरती समय से आते हैं, हमें तड़पाते हैं, वे चिट्ठी आते हैं, वे पूछे जाते हैं कि घर कब आओगे, निको कब आओगे, के तुम बिन घर सोना है. ನಮ್ಮ ಹೃದಯವನ್ನು ಮಳೆಯುವಂತಹ ಘಟನೆ ನಡೆಯಿತು. ಅಂದು ದಿನಾಂಕ 24 ಡಿಸೆಂಬರ್ 2024ರಂದು ದೇಶ ಸೇವೆ ಮಾಡಲು ತೆರಳುತ್ತಿದ್ದ ವೇಳೆಯಲ್ಲಿ ಸಂಚರಿಸುತ್ತಿದ್ದ ವಾಹನ ಚಾಲಕನ ನಿಯಂತ್ರಣ ತಪ್ಪಿ ಆಳವಾದ 300 ಅಡಿ ತಳಭಾಗದ ಪ್ರಪಾತಕ್ಕೆ ಬಿದ್ದ ಕಾರಣ 12 ಜನ ಗಂಭೀರವಾದ ಗಾಯಕ್ಕೊಳಗಾದರು. 5 ಜನ ಯೋಧರು ಮರಣ ಹೊಂದಿದ್ದರು ಎಂಬುದು ನಮಗೆ ವಿಷಾದಕರವಾದ ಸಂಗತಿಯಾಗಿದೆ. 5 ಜನ ಯೋಧರು ನಮ್ಮ ಕರ್ನಾಟಕದವರು ಎಂಬುದು ನಮಗೆ ಹೆಮ್ಮೆಯ ವಿಷಯವಾಗಿದೆ. ನಾವು ಜೀವಿಸುವ ಪ್ರತಿಯೊಂದು ಉಸಿರು ದೇಶ ಕಾಯುವ ಸೈನಿಕರ ಭಿಕ್ಷೆಯಾಗಿದೆ. ನಾವೆಲ್ಲ ಮನೆಯಲ್ಲಿ ಜೀವಿಸಲು ಕಾದನಿಬುದ್ಧರ ಯೋಧರು ಹಗಲಿರುಳೆನ್ನದೆ ಭಾರತ ಮಾತೆಯ ಸೇವೆ ಸಲ್ಲಿಸುತ್ತಿರುವ ಪ್ರತಿಯೊಬ್ಬ ಯೋಧನಿಗೂ ನಮ್ಮ ಸಲಾಂ. ಈಗ ಸಮಯ 12. ಈಗ ಫೋನ್ ಹಚ್ಚಿದ್ರು. ಹಲೋ, ಅಯ್ಯೋ, ನಿನ್ನೆ ಕಣ್ತುಂಬಿಕೊಂಡು ಹೃದಯ ಗಟ್ಟಿ ಮಾಡಿಕೊಂಡು ಅವರನ್ನು ಅಲ್ಲೇ ಬಿಟ್ಟು ಬಂದೆ. ನಾನು ಅಲ್ಲೇ ಇರಬೇಕಿತ್ತು. ಬೇಕು, ಈ ಊರಿಗೆ ಬೇಕು, ಈ ದೇಶಕ್ಕೆ ಬೇಕು. ನಾನು ಏನು ಹೇಳಲಿ?